ಆರ್ಎಸ್ಎಸ್ನ ದೆವ್ವಕ್ಕೆ ಹೋಲಿಸಿದ ಪ್ರಿಯಾಂಕರ್ಗೆ ನಾವು ದೆವ್ವದ ನೆರಳಿನ ಜೊತೆ ಹೋರಾಡ್ತಾ ಇದ್ದೇವೆ. ಇಲ್ಲಿ ದೆವ್ವ ಅನ್ನೋದು ಆರ್ಎಸ್ಎಸ್ನ ದೆವ್ವಕ್ಕೆ ಹೋಲಿಸಿದ ಪ್ರಿಯಾಂಕರ್ಗೆ ನಾವು ದೆವ್ವದ ನೆರಳಿನ ಜೊತೆ ಹೋರಾಡ್ತಿದ್ದೇವೆ. ಇಲ್ಲಿ ದೆವ್ವ ಆರ್ಎಸ್ಎಸ್ ಮತ್ತು ನೆರಳು ಅಂದ್ರೆ ಬಿಜೆಪಿ. ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕರ್ಗೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ದೇಶಭಕ್ತಿ ಕಿಚ್ಚು ಹಚ್ಚಿಸೋ ಎಷ್ಟು ಜನ ಗೋಮೂತ್ರ ಕುಡಿದಿದ್ದಾರೆ. ಬಡವರ ಮಕ್ಕಳು ಮಾತ್ರ ಇವರಿಗೆ ಹೋರಾಟದ ಶಕ್ತಿಗಳೇ. ಬಿಜೆಪಿ ನಾಯಕರ ಎಷ್ಟು ಜನರ ಮಕ್ಕಳು ಕೇಸರಿ ಶಾಲು ಹಾಕಿದ್ದಾರೆ. ಐಷಾರಾಮಿ ಜೀವನ ನಡೆಸೋದು ಇವರ ಮಕ್ಕಳು. ಬಡವರ ಮಕ್ಕಳು ಮಾತ್ರ ಇವರಿಗೆ ಹೋರಾಟದ ಶಕ್ತಿಗಳೇ. ಕಷ್ಟ ಪಡೋರು ನಮ್ಮನೆಯ ಮಕ್ಕಳು. ಆದ್ರೆ ಐಷಾರಾಮಿ ಜೀವನ ನಡೆಸುವಂತವರು ಈ ಬಿಜೆಪಿ ನಾಯಕರ ಮಕ್ಕಳುಗಳು ಅಂತ ಪ್ರಿಯಾಂಕರ್ಗೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಆರ್ಎಸ್ಎಸ್ ಅನ್ನ ರಿಜಿಸ್ಟರ್ ಮಾಡಿಯೇ ಮಾಡ್ತೇವೆ. 100 ವರ್ಷ ಬಿಟ್ಟಿದ್ದೇವೆ, ಈಗಲೂ ಬಿಡೋಕ್ಕಾಗುತ್ತಾ? ಕೋಮುವಾದಿ ಸಂಘಟನೆಗಳಾದ ಆರ್ಎಸ್ಎಸ್ ಆಗಲ್ಲ, ಎಸ್ಡಿಪಿಐ ಆಗಲಿ, ಎಲ್ಲವನ್ನ ರೂಲ್ಸ್ ಅಡಿ ತರುತ್ತೇವೆ. ಆರ್ಎಸ್ಎಸ್ ವಿರುದ್ಧ ಮತ್ತೆ ಕುಟುಕಿದ ಸಚಿವ ಪ್ರಿಯಾಂಕರ್ಗೆ ಕಾನೂನಾತ್ಮಕವಾಗಿ ಅದನ್ನ ರಿಜಿಸ್ಟರ್ ಮಾಡಿಸುತ್ತೇವೆ. ಆರ್ಎಸ್ಎಸ್ ವಿರುದ್ಧವಾಗಿ ಪ್ರಿಯಾಂಕರ್ಗೆ ಸತತವಾಗಿ ವಾಗ್ದಾಳಿಯನ್ನು ನಡೆಸಿಕೊಳ್ತಾನೆ ಬಂದಿರುವಂತದ್ದು. ಇದೀಗ ಆರ್ಎಸ್ಎಸ್ನ ದೆವ್ವಕ್ಕೆ ಹೋಲಿಸಿದ್ದಾರೆ ಪ್ರಿಯಾಂಕರ್ಗೆ. ಆರ್ಎಸ್ಎಸ್ನಲ್ಲಿ ಕೆಲಸ ಮಾಡೋರು ಬಡವರ ಮಕ್ಕಳು, ಆದ್ರೆ ನಾಯಕರ ಮಕ್ಕಳು, ಬಿಜೆಪಿಯ ನಾಯಕರ ಮಕ್ಕಳು ಅದರಲ್ಲಿ ಇದಾರಾ? ಯಾರಾದ್ರೂ ಕೇಸರಿ ಶಾಲ್ ಹಾಕೊಂಡು ಹೋರಾಟಕ್ಕೆ ಬರ್ತಾರಾ? ಯಾರಿದ್ದಾರೆ? ಅಲ್ಲಿರುವಂತವರೆಲ್ಲ ಬಡವರ ಮಕ್ಕಳು. ಇವರು ಬಡವರ ಮಕ್ಕಳನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಇವ್ರ ಮಕ್ಕಳು ಮಾತ್ರ ಐಷಾರಾಮಿಯಾಗಿ ಜೀವನವನ್ನ ನಡೆಸ್ತಾ ಇದ್ದಾರೆ ಅನ್ನುವಂತ ವಾಗ್ದಾಳಿಯನ್ನ ಮಾಡಿದ್ದಾರೆ ಪ್ರಿಯಾಂಕರ್ಗೆ. ಇನ್ನು ಆರ್ಎಸ್ಎಸ್ ವಿರುದ್ಧ ಸತತವಾಗಿ ವಾಗ್ದಾಳಿಯನ್ನು ನಡೆಸ್ತಾ ಬಂದಿರುವಂತಹ ಪ್ರಿಯಾಂಕರ್ಗೆ ಇದೀಗ ಆರ್ಎಸ್ಎಸ್ ಏನಿದೆ ಅದನ್ನು ಕಾನೂನಾತ್ಮಕವಾಗಿ ರಿಜಿಸ್ಟರ್ ಮಾಡ್ತೀವಿ. ಯಾಕಂದ್ರೆ ಈ 100 ವರ್ಷಗಳ ಕಾಲ ಇದನ್ನ ಆರ್ಎಸ್ಎಸ್ನ ಇಲ್ಲಿ ನಾವು ನಡೆಸ್ಕೊಂಡು ಬಂದಿದ್ದಾರೆ. ಅದನ್ನ ಹಾಗೆ ಸುಮ್ಮನೆ ಬಿಟ್ಟಿದ್ದೀವಿ. ಇನ್ನು ಮುಂದೆನೂ ಸಹಿತ ಅದೇ ರೀತಿಯಾಗಿ ಬಿಡೋಕೆ ಸಾಧ್ಯ ಆಗಲ್ಲ ಅನ್ನುವಂಥದ್ದು. ಆದ್ರೆ ಒಂದ್ ಕಡೆ ಬಿಜೆಪಿ ಹೇಳುತ್ತೆ, ನಾವು ಯಾರನ್ನು ಕೂಡ ಫೋರ್ಸ್ ಮಾಡಿ ಬನ್ನಿ ಆರ್ಎಸ್ಎಸ್ಗೆ ಅಂತ ಕರೆದುಕೊಳ್ಳೋದಿಲ್ಲ. ಅವರವರ ಇಚ್ಛೆಯಂತೆ ಅವರು ಬರ್ತಾರೆ, ಆರ್ಎಸ್ಎಸ್ಗೆ ಜಾಯಿನ್ ಆಗ್ತಾರೆ, ದೇಶ ಸೇವೆಯಲ್ಲಿ ಮುನ್ನುಗ್ತಾರೆ, ರಾಜ್ಯದ ಸೇವೆಯಲ್ಲಿ ಮುನ್ನುಗ್ತಾರೆ ಅನ್ನುವಂಥದ್ದು ಬಿಜೆಪಿಯ ನಾಯಕರ ಹೇಳಿಕೆಗಳು. ಆದ್ರೆ ಪ್ರಿಯಾಂಕರ್ಗೆ ಇದಕ್ಕೆ ವಾಗ್ದಾಳಿಯನ್ನ ನಡೆಸಿ ಇದು ಒಂದು ದೆವ್ವದ ರೀತಿಯಲ್ಲಿ, ಸೊ ಇದು ಬಡವರ ಮಕ್ಕಳನ್ನ ಇದು ಹೀರಿಕೊಳ್ಳುತ್ತೆ, ಬಡವರ ಮಕ್ಕಳನ್ನ ಇದು ಬಲಿ ತೆಗೆದುಕೊಳ್ಳುತ್ತೆ. ಇಲ್ಲಿ ರಾಜ್ಯದ ನಾಯಕರ ಮಕ್ಕಳು ಯಾರೂ ಸಹಿತ ಇದಕ್ಕೆ ಬರುವುದಿಲ್ಲ, ಇಲ್ಲಿ ಬರುವಂತವರು ಬಡವರ ಮಕ್ಕಳು. ಸೊ ಹೀಗಾಗಿ ಅವ್ರನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದೆ ಆರ್ಎಸ್ಎಸ್ ಅನ್ನುವಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈಗಾಗಲೇ ಎಸ್ಡಿಪಿಐ ಆಗಲಿ ಎಲ್ಲವನ್ನ ಕೂಡ ರೂಲ್ಸ್ ಅಡಿ ತರ್ತೇವೆ ಅಂದ್ರೆ ಈಗ ಏನು ಆರ್ಎಸ್ಎಸ್ಗೆ ಯಾವುದೇ ರೀತಿಯಾದಂತಹ ನಿಯಮಗಳು ಇಲ್ಲ. ಅಂದ್ರೆ ಆರ್ಎಸ್ಎಸ್ ನಲ್ಲಿ ಅವ್ರದೇ ಆದಂತಹ ಒಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಹಾಕೊಂಡಿರುವಂತದ್ದು. ಹೀಗಾಗಿ ಇಲ್ಲಿ ಕಾನೂನಾತ್ಮಕವಾದಂತಹ ನಿಯಮಗಳನ್ನ ತೆಗೆದುಕೊಂಡು ಬರುವಂತ ಅನಿವಾರ್ಯತೆ ಇದೆ. ಸೊ ಹಾಗಾಗಿ ಇದನ್ನ ಕಾನೂನಾತ್ಮಕವಾಗಿ ರಿಜಿಸ್ಟರ್ ಮಾಡಿ ಅಲ್ಲಿ ಕಾನೂನಿನ ಅಡಿಯಲ್ಲಿ ಒಂದಿಷ್ಟು ನಿಯಮಗಳನ್ನ ತೆಗೆದುಕೊಂಡು ಬರ್ತೀವಿ. ಯಾಕಂದ್ರೆ ಆರ್ಎಸ್ಎಸ್ಗೆ ಒಂದು ವಯಸ್ಸಿನ ಮಿತಿ ಇರಬೇಕಾಗುತ್ತೆ. ಅಲ್ಲಿ ಚಿಕ್ಕ ಮಕ್ಕಳನ್ನ ಸಹಿತ ಅಲ್ಲಿ ಕರೆದುಕೊಂಡು ಹೋಗ್ತಾರೆ, ಅಂದ್ರೆ ಅಪ್ರಾಪ್ತ ಯುವಕರನ್ನ ಸಹಿತ ಅಲ್ಲಿ ಕರೆದುಕೊಂಡು ಹೋಗುವಂತದ್ದು. ಸೊ ಹೀಗಾಗಿ ನಡೀತಾ ಇದೆ. ಆದ್ರಿಂದ ಇಲ್ಲಿ ಕೆಲವೊಂದಿಷ್ಟು ಕಾನೂನಾತ್ಮಕವಾದಂತ ಒಂದಿಷ್ಟು ನಿಯಮಗಳನ್ನ ಜಾರಿಗೊಳಿಸಿ ನಂತರ ಇದ್ರ ಬಗ್ಗೆ ಮಾತನಾಡ್ತೀವಿ ಅನ್ನುವಂತ ಒಂದಿಷ್ಟು ಹೇಳಿಕೆಗಳನ್ನ ಪ್ರಿಯಾಂಕರ್ಗೆ ಕೊಟ್ಟಿರುವಂತದ್ದು.